ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ ನಿಮ್ಮನ್ನೆಲ್ಲರನ್ನೂ ವೆಲ್ಕಮ್ ಮಾಡ್ತಾರೆ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಸೆಕೆಂಡ್ ಸೆಮ್ಮಲ್ಲಿ ಓದ್ತಾ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ, DSS ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂದರೆ ಅದರಲ್ಲಿ ಒಂದು ಯೂನಿಟ್ ಬರುತ್ತೆ ಕೆಮಿಕಲ್ ಬಾಂಡಿಂಗ್ ಅಂತ. ಅದರದ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಮಾಡ್ತಾ ಇರೋಂಥದ್ದು 18ನೇ ವೀಡಿಯೋ. ಅದರಲ್ಲಿ ಅಯಾನಿಕ್ ಬಾಂಡಿಂಗ್ದು ಇದೆ ಮತ್ತು ಕೋವೆಲೆಂಟ್ ಬಾಂಡಿಂಗ್ ಇದೆ. ಕೋವೆಲೆಂಟ್ ಬಾಂಡಿಂಗ್ದು 15ನೇ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಕೋವೆಲೆಂಟ್ ಬಾಂಡ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಒಂದು ಥಿಯರಿ ಇದೆ. ಆ ಥಿಯರಿಗೆ ನಾವು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತ ಹೇಳ್ತೀವಿ. ಮಾಲಿಕ್ಯುಲರ್ ಆರ್ಬಿಟಲ್ ಡಯಾಗ್ರಾಮ್ ಬರೆದು ಹೇಗೆ ಮಾಲಿಕ್ಯುಲರ್ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡುತ್ತೆ. ಹಾಗಾಗಿ ನಾನು ಹೋಮೋನ್ಯೂಕ್ಲಿಯರ್ ಡೈಅಟಾಮಿಕ್ ಮಾಲಿಕ್ಯೂಲ್ಸ್ ಮತ್ತು ಅಯಾನ್ಸ್ನ ತೊಗೊಂಡು ಹೇಗೆ ಮಾಲಿಕ್ಯುಲರ್ ಆರ್ಬಿಟಲ್ ಡಯಾಗ್ರಾಮ್ ಇದೆ, ಹೌ ದ ಕೋವೆಲೆಂಟ್ ಬಾಂಡ್ ಈಸ್ ಫಾರ್ಮ್ಡ್ ಇನ್ ದೋಸ್ ಮಾಲಿಕ್ಯೂಲ್ಸ್ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ರೀತಿ ಸಪೋರ್ಟ್ ಮಾಡ್ತಾಯಿರಿ. ಸೊ ಮಾಲಿಕ್ಯುಲರ್ ಆರ್ಬಿಟಲ್ ಡಯಾಗ್ರಾಮ್ ಏನು ಅಂತಂದರೆ ಇಟ್ಸ್ ಅ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಎಲೆಕ್ಟ್ರಾನ್ಸ್ ಏನಿರ್ತಾರೆ ಅದನ್ನು ಯಾವ ರೀತಿ ಅರೇಂಜ್ ಮಾಡ್ತಾ ಹೋಗ್ತೀರಾ ಅಂತ. ಸೊ ನಾನು ಮತ್ತೆ ನಿಮಗೆ ರೀಶಫಲ್ ಮಾಡೋದಕ್ಕೆ ಮತ್ತು ಬ್ರೀಫ್ ಮಾಡೋದಕ್ಕೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಏನು ಹೇಳುತ್ತೆ ಅಂದರೆ ಅಟಾಮಿಕ್ ಆರ್ಬಿಟಲ್ಸ್ having unpaired electron having opposite spin, they are going to combine together to form the molecular orbital. So molecular orbitals, atomic orbitals combine ಆಗಿ molecular orbitals ಬರುತ್ತೆ. atomic orbitals ಎಷ್ಟಿರುತ್ತೋ ಅಷ್ಟೇ ನಂಬರ್ ಆಫ್ molecular orbitals ಇರುತ್ತೆ. atomic orbitals ಶೇಪ್ ಮೇಲೆ molecular orbital ಶೇಪು ಡಿಸೈಡ್ ಆಗುತ್ತೆ. ಎರಡೂ ಸೇಮ್ ಇರಲ್ಲ, ಎರಡು ಬೇರೆ ಬೇರೆ ಇರುತ್ತೆ. atomic orbitals ಯಾವುದಿರುತ್ತೋ ಅದ್ರ ಮೇಲೆ molecular orbital ಶೇಪು ಇರುತ್ತೆ. atomic orbital ಶೇಪು ಬೇರೆ ಇರುತ್ತೆ, molecular orbital ಶೇಪು ಬೇರೆ ಇರುತ್ತೆ. ಸೊ ಎನರ್ಜಿ ಕಂಟೆಂಟ್ನ ತಗೊಂಡು ಎನರ್ಜಿ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ವೇರಿ ಆಗುತ್ತೆ. ಬಟ್ ಎರಡೂ ಸೇಮ್ ಇರುವಂಥದ್ದಿದ್ರೆ ಮಾತ್ರ ಓವರ್ಲ್ಯಾಪಿಂಗ್ ಆಗುತ್ತೆ, ಇಲ್ಲ ಅಂದರೆ ಆಗೋದಿಲ್ಲ. ಸೊ ಎರಡೂ ಓವರ್ಲ್ಯಾಪಿಂಗ್ ಆದಾಗ ನನಗೆ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಶೇಪು ಬರ್ತಾ ಹೋಗುತ್ತೆ. ಸೊ ಎನರ್ಜಿ ಕಂಟೆಂಟ್ನ ತೊಗೊಂಡ್ರೆ ಇದ್ರದ್ದು ಎನರ್ಜಿ ಕಂಟೆಂಟು ಅಟಾಮಿಕ್ ಆರ್ಬಿಟಲ್ಸು ಎನರ್ಜಿ ಕಂಟೆಂಟು ಆಲ್ಮೋಸ್ಟ್ ಸೇಮ್ ಇರುತ್ತೆ. ವೆರಾಸ್ ವೆನ್ ಯು ಕನ್ಸಿಡರ್ ದ ಮಾಲಿಕ್ಯುಲರ್ ಆರ್ಬಿಟಲ್ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಎನರ್ಜಿ. ಸೊ ನಾನು ಎನರ್ಜಿ ಫ್ಯಾಕ್ಟರಿಂದ ಹೇಳ್ತಾ ಇದ್ದೀನಿ, ನಂಬರ್ ಫ್ಯಾಕ್ಟರಿಂದ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಅದನ್ನು ಫಿಲ್ ಮಾಡ್ಬೇಕಾದ್ರೆ ಈಚ್ ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ ಆ್ಯಂಡ್ ಅಕಾರ್ಡಿಂಗ್ ಟು ಹಂಟ್ಸ್ ರೂಲ್ ಆ್ಯಂಡ್ ಪೋರಿಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ಪ್ರಕಾರ ಫಸ್ಟ್ ನಾವು ಸಿಂಗ್ಲಿ ಫಿಲ್ ಮಾಡಬೇಕು, ಆಮೇಲೆ ಅದನ್ನು ಡಬ್ಲಿ ಫಿಲ್ ಮಾಡಬೇಕು. ಈ ರೀತಿ ನಾವು ಮಾಡ್ತಾ ಹೋಗಬೇಕು. ಸೊ ಮ್ಯಾಕ್ಸಿಮಮ್ ಈಚ್ ಆರ್ಬಿಟಲ್ ಕ್ಯಾನ್ ಹ್ಯಾವ್ 2 ಎಲೆಕ್ಟ್ರಾನ್. ಎಗೇನ್ ನಂಬರ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಂತ ಹೇಳ್ತಾ ಇದ್ದೀನಿ. ಅಟಾಮಿಕ್ ಆರ್ಬಿಟಲ್ಸ್ ಎಷ್ಟು ಓವರ್ಲ್ಯಾಪಿಂಗ್ ಆಗ್ತಾವೋ ಅಷ್ಟು ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರ್ತಾ ಹೋಗುತ್ತೆ. ಎಗೇನ್ ಆ ಮಾಲಿಕ್ಯುಲರ್ ಆರ್ಬಿಟಲ್ಸಲ್ಲಿ ಎರಡು ಥರ ಹೇಳ್ತೀವಿ. ಒಂದಕ್ಕೆ ಬಾಂಡಿಂಗ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಆ್ಯಂಟಿ ಬಾಂಡಿಂಗ್ ಅಂತ ಹೇಳ್ತೀವಿ. ಬಾಂಡಿಂಗ್ ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ less energy than that of the atomic orbitals. The orbitals which going to have more energy than that of the atomic orbitals, they are called as anti-bonding molecular orbitals. So each orbital can have maximum 2 electrons. ಸೊ ಇದನ್ನೆಲ್ಲ ನೀವು ಕಾನ್ಸೆಪ್ಟನ್ನ ಇಟ್ಕೊಟ್ರೆ ನಾವೀಗ ಹೇಗೆ ಅದನ್ನು ಫಿಲ್ ಮಾಡೋದು ಅಂತ ನಾವು ಹೇಳ್ತಾ ಹೋಗೋಣ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ನನಗೆ ವೇಲೆನ್ಸ್ ಬಾಂಡ್ ಥಿಯರಿನಲ್ಲಿ ಕೆಲವೊಂದು ಕ್ವಶನ್ಗೆ ಆನ್ಸರ್ ಮಾಡೋಕ್ಕಾಗಲಿಲ್ಲ. ಅದು ನನಗೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಎ ಮಾಲಿಕ್ಯೂಲ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಪರ್ಟಿಕ್ಯುಲರ್ಲಿ ಆಕ್ಸಿಜನ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅದು ಫೇಲ್ ಆಯಿತು. ಎರಡನೇದು ಸಮ್ ಆಡ್ ಎಲೆಕ್ಟ್ರಾನ್ ಸ್ಪೀಶೀಸ್ ಅದು ಎಕ್ಸಿಸ್ಟೆನ್ಸ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತ ಅದು ಹೇಳೋಕ್ಕೆ ಕಷ್ಟ ಆಯಿತು. ಅದನ್ನು ಆನ್ಸರ್ ಮಾಡೋಕ್ಕೆ ವಿ ಹ್ಯಾವ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. ನನಗೆ ಇದನ್ನು ಸಕ್ಸಸ್ಫುಲಿ ಆ ಮಾಲಿಕ್ಯೂಲ್ ಎಕ್ಸಿಸ್ಟ್ ಆಗುತ್ತಾ ಇಲ್ವಾ ಅಂತ ಹೇಳುತ್ತೆ. ಆಮೇಲೆ ಅದರದ್ದು ಎಲೆಕ್ಟ್ರಾನಿಕ್ ನೇಚರ್, ಅದರದ್ದು ಪ್ಯಾರಾಮ್ಯಾಗ್ನೆಟಿಕ್ ನೇಚರ್, ಡಯಾಮ್ಯಾಗ್ನೆಟಿಕ್ ನೇಚರ್, ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಲೆ ಅದು ಏನಾಗ್ತಾ ಹೋಗುತ್ತೆ, ಡಯಾಮ್ಯಾಗ್ನೆಟಿಕ್ ಪ್ಯಾರಾಮ್ಯಾಗ್ನೆಟಿಕ್ ಅದು ಹೇಳ್ತಾ ಹೋಗುತ್ತೆ. ಸೊ ದಟ್ ಇಟ್ ಗಿವ್ಸ್ ಮಿ ವೆರಿ ಯೂಸ್ಫುಲ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದೋಸ್ ಆಸ್ಪೆಕ್ಟ್ಸ್. ನಾವು ಫಸ್ಟು ಸಿಂಪಲ್ ಆಗಿರೋಂಥದ್ದು ಮಾಲಿಕ್ಯೂಲ್ನ ತೊಗೊಳ್ಳೋಣ, ಹೈಡ್ರೋಜನ್ ಮಾಲಿಕ್ಯೂಲ್ನ ತೊಗೊಳ್ಳೋಣ. ಹೈಡ್ರೋಜನ್ ಮಾಲಿಕ್ಯೂಲ್ ಆಗಬೇಕು ಅಂದರೆ 2 ಹೈಡ್ರೋಜನ್ ಆಟಮು ಕಂಬೈನ್ ಆದಾಗ ಹೈಡ್ರೋಜನ್ ಮಾಲಿಕ್ಯೂಲ್ ಬರುತ್ತೆ. ಸೊ ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಇರುತ್ತೆ, ಎರಡು ಹೈಡ್ರೋಜನ್ ಇರೋದಕ್ಕೋಸ್ಕರ ಅದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s1 ಆಗಿರೋದ್ರಿಂದ ಈಚ್ ಒನ್ ದೇ ಗೋಯಿಂಗ್ ಟು ಹ್ಯಾವ್ 1 ಅಟಾಮಿಕ್ ಆರ್ಬಿಟಲ್. ಆ 2 ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆದಾಗ ನನಗೆ 2 ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗ್ತಾ ಇರೋದ್ರಿಂದ 2 ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ. ಒನ್ ಹ್ಯಾವಿಂಗ್ ದಿ ಹೈಯರ್ ಎನರ್ಜಿ, ಅದರ್ ಒನ್ ಹ್ಯಾವಿಂಗ್ ದಿ ಲೋಯರ್ ಎನರ್ಜಿ ದ್ಯಾನ್ ದಟ್ ಆಫ್ ದಿ ಅಟಾಮಿಕ್ ಆರ್ಬಿಟಲ್. ಸೊ ಅಟಾಮಿಕ್ ಆರ್ಬಿಟಲ್ಗಿನ ಕಡಿಮೆ ಇದ್ದರೆ ಅಂಥದಕ್ಕೆ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಕರಿತೀವಿ. ಅದಕ್ಕಿಂತ ಜಾಸ್ತಿ ಇದ್ದರೆ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಹೇಳ್ತೀವಿ. ಸೊ ಮಾಲಿಕ್ಯುಲರ್ ಅಟಾಮಿಕ್ ಆರ್ಬಿಟಲ್ ಮಧ್ಯದಲ್ಲಿರುತ್ತೆ, ಅದಕ್ಕಿಂತ ಮೇಲ್ಗಡೆ ಇದ್ದರೆ ಆ್ಯಂಟಿ ಬಾಂಡಿಂಗ್ ಅಂತ ಹೇಳ್ತೀವಿ, ಅದಕ್ಕಿಂತ ಕೆಳಗಡೆ ಇದ್ರೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತ ಹೇಳ್ತೀವಿ. ಸೊ ನಾನು ಹೇಳಿದೆ ಈಚ್ ಕ್ಯಾನ್ ಅಕಾಮಡೇಟ್ ಹೌ ಮೆನಿ ಎಲೆಕ್ಟ್ರಾನ್ 2 ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾ ಇದ್ದೀನಿ. ಅಕಾರ್ಡಿಂಗ್ ಟು ಪೋರಿಸ್ ಎಕ್ಸ್ಕ್ಲೂಸಿವ್ ಹೂಮ್ಸ್ ರೂಲ್ ಪ್ರಕಾರನೇ ಲೋಯೆಸ್ಟ್ ಎನರ್ಜಿ ಫಿಲ್ ಮಾಡಿ
ನಾನು ಆಮೇಲೆ ಅಪ್ಪರ್ಗೆ ಹೋಗಬೇಕು. ಸೊ ನನಗಿರುವಂಥದ್ದು ಎಷ್ಟು ಎಲೆಕ್ಟ್ರಾನ್ಸ್ ಇದೆ, 2 ಎಲೆಕ್ಟ್ರಾನ್ ಇದೆ. ಸೊ 2 ಎಲೆಕ್ಟ್ರಾನ್ ಇದಕ್ಕೋಸ್ಕರ ಈಚ್ ಆರ್ಬಿಟಲ್ ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್. ಹಾಗಾಗಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಲಿ ಹೈಡ್ರೋಜನಲ್ಲಿ ಏನಾಗುತ್ತೆ, 2 ಎಲೆಕ್ಟ್ರಾನ್ ಆಗುತ್ತೆ. ಆ್ಯಂಟಿ ಬಾಂಡಿಂಗ್ ಎಲ್ಲ ನನಗೆ ಯಾವುದೇ ರೀತಿ ಇಲ್ಲ. ಇದನ್ನು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದಿ ಎನರ್ಜಿ ಹೇಳ್ತಿದೆ. ಇದಕ್ಕೆ ಮಾಲಿಕ್ಯುಲರ್ ಆರ್ಬಿಟಲ್ ಡಯಾಗ್ರಾಮ್ ಫಾರ್ ಹೈಡ್ರೋಜನ್ ಮಾಲಿಕ್ಯೂಲ್ ಅಂತ ಹೇಳ್ತಾರೆ ಅಕಾರ್ಡಿಂಗ್ ಟು MOT. ಸೊ ನಾನು ಮುಂಚೆನೇ ಹೇಳ್ದಂಗೆ ಇದು ಏನೇನು ಇನ್ಫಾರ್ಮೇಷನ್ ಕೊಡುತ್ತೆ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮಾಡಿದ್ರೆ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಬಿಕಾಸ್ S ಆರ್ಬಿಟಲ್ ಓವರ್ಲ್ಯಾಪಿಂಗ್ ಆಗ್ತಾ ಇರೋದಕ್ಕೋಸ್ಕರ ಯಾವಾಗ ಅದು ಸಿಗ್ಮಾ ಬರುತ್ತೆ, ಸಿಗ್ಮಾ 1s2. ಸೊ ಇಟ್ ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್. ಅಗೇನ್ ನಮಗೆ ಲೋಯರ್ ಬಾಡಿ ಮಾಲಿಕ್ಯುಲರ್ ಆರ್ಬಿಟಲ್ ಇದ್ದರೆ ಏನೂ ಮಾಡಲ್ಲ. ಆ್ಯಂಟಿ ಬಾಂಡಿಂಗ್ ಇದ್ದರೆ ಅದನ್ನು ಆಸ್ಟ್ರಿಚ್ ಮಾರ್ಕಲ್ಲಿ ತೋರಿಸ್ತಾರೆ. ಸೊ ಚಿತ್ರದಲ್ಲೂ ನೀವು ನೋಡ್ಬೋದು, ಸಿಗ್ಮಾ ಕೆಳಗಡೆ ಸಿಗ್ಮಾ ಇದೆ, ಮೇಲ್ಗಡೆ ಸಿಗ್ಮಾ ಸ್ಟಾರ್ನ ಮಾಡಿದ್ದಾರೆ. ಸೊ ಎರಡು ಕಡೆ 1s ಎಲೆಕ್ಟ್ರಾನ್ಸ್ ಅವೆರಡು ಕಂಬೈನ್ ಆದಾಗ ನನಗೆ ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ. ಆರ್ಬಿಟಲ್ ಕ್ಯಾನ್ ಹ್ಯಾವ್ 2 ಎಲೆಕ್ಟ್ರಾನ್ಸ್. ಅದೆಲ್ಲಿರುತ್ತೆ, ಸಿಗ್ಮಾ 1s2 ಇರುತ್ತೆ. So now I have to calculate the bond order. Bond order is the one which is going to decide the magnetic property of your molecule. So ಅದೇನು ಹೇಳುತ್ತೆ ಅಂದರೆ ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು ಹಾಫ್ ಆಫ್ NB ಮೈನಸ್ NA ಅಂತ ಹೇಳುತ್ತೆ. ವಾಟ್ ಈಸ್ NB? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಬಾಂಡಿಂಗ್ ಆರ್ಬಿಟಲ್ ಮೈನಸ್ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಸೊ ಈಗ ಏನಾಯಿತು, ಬಾಂಡಿಂಗಲ್ಲಿ ಎಷ್ಟಿದೆ, 2 ಇದೆ. ಆ್ಯಂಟಿ ಬಾಂಡಿಂಗಲ್ಲಿ ಏನಿದೆ, 0 ಇದೆ. ಎಷ್ಟಾಯಿತು, 1 ಆಯಿತು. ಇಫ್ ದ ಬಾಂಡ್ ಆರ್ಡರ್ ಇಸ್ ಮೋರ್ ದ್ಯಾನ್ 1, ದಟ್ ಮಾಲಿಕ್ಯೂಲ್ ಇಸ್ ಸ್ಟೇಬಲ್, ಇಟ್ ಗೋಯಿಂಗ್ ಟು ಎಕ್ಸಿಸ್ಟ್ ಆ್ಯಂಡ್ ಇಟ್ ಗೋಯಿಂಗ್ ಟು ಹ್ಯಾವ್ 1 ಕೋವೆಲೆಂಟ್ ಬಾಂಡ್. ಸೊ ಇಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಯಾವುದೂ ಇಲ್ಲ, ಹಾಗಾಗಿ ಇದು ಡಯಾಮ್ಯಾಗ್ನೆಟಿಕ್ ಇದೆ. ಬಾಂಡ್ ಲೆಂತ್ ಇಸ್ 0.74 ನ್ಯಾನೋಮೀಟರ್. ಸೊ ನನಗೆ ಇಟ್ ಗೋಯಿಂಗ್ ಟು ಗಿವ್ ಲಾಟ್ ಆಫ್ ಇನ್ಫಾರ್ಮೇಷನ್. ಬಾಂಡ್ ಎನರ್ಜಿ ಇನ್ಫಾರ್ಮೇಷನ್ ಕೊಡುತ್ತೆ, ಬಾಂಡ್ ಲೆಂತ್ ಇನ್ಫಾರ್ಮೇಷನ್ ಕೊಡುತ್ತೆ, ಆಮೇಲೆ ಮಾಲಿಕ್ಯೂಲ್ ಎಕ್ಸಿಸ್ಟ್ ಆಗುತ್ತಾ ಇಲ್ವಾ ಅಂತ ಕೊಡುತ್ತೆ. ನೆಕ್ಸ್ಟು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇನ್ಫಾರ್ಮೇಷನ್ ಕೊಡುತ್ತೆ, ಎಷ್ಟು ಬಾಂಡ್ ಫಾರ್ಮೇಷನ್ ಆಗುತ್ತೆ ಅನ್ನೋದು ನನಗೆ ಇನ್ಫಾರ್ಮೇಷನ್ನ ಕೊಡುತ್ತೆ. ಸೊ ಅದೇ ರೀತಿ ನಾವೀಗ ಹೀಲಿಯಂ ಮಾಲಿಕ್ಯೂಲ್ ಅಯಾನ್ He2+ ತೊಗೊಳ್ಳೋಣ. ಸೊ ಇದು ಎಕ್ಸಿಸ್ಟ್ ಆಗುತ್ತಾ ಇಲ್ವಾ ಅಂತ ನಾನು ನೋಡ್ಕೋಬೇಕು ಈ ಮಾಲಿಕ್ಯೂಲು. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಹೀಲಿಯಂ He2+ ಇದೆ. ಅಂದರೆ ಏನಾಯಿತು, 2 ಹೀಲಿಯಂ ಮಾಲಿಕ್ಯೂಲ್ ಇದೆ, ಆದರೆ ಒಂದರಲ್ಲಿ 1 ಎಲೆಕ್ಟ್ರಾನ್ ಇಲ್ಲ. ಸೊ ಹೀಲಿಯಂ ಕ್ಯಾನ್ ಹ್ಯಾವ್ ಹೌ ಮೆನಿ ಎಲೆಕ್ಟ್ರಾನ್, ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್. ಸೊ 2 ಹೀಲಿಯಂ ಇರೋದಕ್ಕೋಸ್ಕರ ಎಷ್ಟಾಗಬೇಕಾಯಿತು, 4 ಆಗಬೇಕಾಯಿತು. ಆದರೆ ಪ್ಲಸ್ ಇರೋದಕ್ಕೋಸ್ಕರ 1 ಎಲೆಕ್ಟ್ರಾನ್ ರಿಮೂವ್ ಆಗಿರೋದಕ್ಕೋಸ್ಕರ ಇಟ್ ಗೋಯಿಂಗ್ ಟು ಹ್ಯಾವ್ ಮ್ಯಾಕ್ಸಿಮಮ್ 3 ಎಲೆಕ್ಟ್ರಾನ್. ಅಂದರೆ ಏನಾಯಿತು, ಹೀಲಿಯಮ್ಮು ಮತ್ತು ಹೀಲಿಯಂ ಪ್ಲಸ್ ಅವೆರಡೂ ಕಂಬೈನ್ ಆದಾಗ ನನಗೆ ಹೀಲಿಯಂ ಮಾಲಿಕ್ಯೂಲ್ ಅಯಾನ್ Fe2+ ಬರ್ತಾ ಇದೆ. ಸೊ ಈಗ ಹೀಲಿಯಮಲ್ಲಿ ಏನಾಗ್ತಾ ಇದೆ, 1s, ಸೆಕೆಂಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ ಮ್ಯಾಕ್ಸಿಮಮ್ 1s2 ಇದೆ. ಸೊ ಈ ಕಡೆಗೆ 1s1 ಇದೆ. ಸೊ ಎರಡನ್ನೂ ನಾನು 2 ಕಡೆಗೆ ಬರ್ತೀನಿ, 2 ಅಟಾಮಿಕ್ ಆರ್ಬಿಟಲ್ಸ್ ಇದೆ. ಸೊ ನಾನು ಏನು ಮಾಡ್ತಾ ಇದ್ದೀನಿ, 2 ಅಟಾಮಿಕ್ ಆರ್ಬಿಟಲ್ ಕಂಬೈನ್ ಆಗ್ತಿರೋದಕ್ಕೋಸ್ಕರ ಎಷ್ಟು ಮಾಲಿಕ್ಯುಲರ್ ಆರ್ಬಿಟಲ್ ಬರಬೇಕು, 2 ಮಾಲಿಕ್ಯುಲರ್ ಆರ್ಬಿಟಲ್ ಬರಬೇಕು. 1 ಹ್ಯಾವಿಂಗ್ ಹೈಯರ್ ಎನರ್ಜಿ, ಅದರ್ 1 ಹ್ಯಾವಿಂಗ್ ದಿ ಲೋಯರ್ ಎನರ್ಜಿ. ಸೊ ನಾನು ಅಕಾರ್ಡಿಂಗ್ ಟು ಹಂಟ್ಸ್ ರೂಲ್ ಈಗ ಅದೇನು ಮಾಡಬೇಕು, ಆ್ಯಡ್ ಮಾಡ್ತಾ ಹೋಗಬೇಕು, ಎಲೆಕ್ಟ್ರಾನ ಫಿಲ್ ಮಾಡ್ತಾ ಹೋಗಬೇಕು. ಸೊ ನನಗೆ ಲೋಯೆಸ್ಟ್ದು ಫಸ್ಟ್ ಫಿಲ್ ಮಾಡಬೇಕು, ಲೋಯೆಸ್ಟ್ 2 ಫಿಲ್ ಮಾಡಿದೆ, ಅದಾದಮೇಲೆ ಇನ್ನೊಂದು ಉಳಿತು, ಹಂಗಾಗಿ ಅದು ಮೇಲ್ಗಡೆಗೆ 1 ಫಿಲ್ ಮಾಡಿದೆ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ ಅಂದರೆ ಹೀಲಿಯಂ ಪ್ಲಸ್ದು ಈ ರೀತಿ ಆಗಿರುತ್ತೆ. ಸೊ ಈಗ ನಾನು ಏನು ಮಾಡಬೇಕು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದರೆ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗ್ತಾ ಇದೆ, ಸಿಗ್ಮಾ 1s2 ಇದೆ, ಸಿಗ್ಮಾ ಸ್ಟಾರ್ 1s1 ಇದೆ. ಸ್ಟಾರ್ ರೆಪ್ರೆಸೆಂಟ್ ದಿ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಸೊ ಈಗ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಬೇಕು. ಅಗೇನ್ ಹಾಫ್ ಆಫ್ NA ಮೈನಸ್ NB. ಸೊ ಈಗ 2 - 1 ಇದೆ. ಸೊ ಹಿಂಗಾಯಿತು, ಆಫ್ ಆಯಿತು. ಆಫ್ ಅಂದರೆ ಏನಾಯಿತು, ದೇ ಆರ್ ಲೆಸ್ ದ್ಯಾನ್, ಬಾಂಡ್ ಆರ್ಡರ್ ಇಸ್ ಲೆಸ್ ದ್ಯಾನ್ 1. ಲೆಸ್ ದ್ಯಾನ್ 1 ಆದರೆ ಅನ್ಸ್ಟೇಬಲ್ ಆಗುತ್ತೆ, ದಟ್ ಮಾಲಿಕ್ಯೂಲ್ ಡಸ್ ನಾಟ್ ಎಕ್ಸಿಸ್ಟ್. ದಿಸ್ ಕಾನ್ಸೆಪ್ಟ್ ವಾಸ್ ನಾಟ್ ಈಸಿಲಿ ಆನ್ಸರ್ಡ್ ಬೈ VBT ಇದನ್ನು ಆನ್ಸರ್ ಮಾಡೋಕ್ಕಾಗಿಲ್ಲ. ಕೆಲವೊಂದು ಎಕ್ಸಿಸ್ಟ್ ಆಗ್ತಿತ್ತು, ಕೆಲವೊಂದು ಎಕ್ಸಿಸ್ಟ್ ಆಗ್ತಿರಲಿಲ್ಲ. ಯಾಕೆ ಅಂತ ಅದು ಹೇಳೋಕ್ಕಾಗ್ತಿಲ್ಲ. ಯಾಕೆಂದರೆ ಬಾಂಡ್ ಆರ್ಡರ್ ಮೇಲೆ ಅದ್ರ ಮೇಲೆ ನಾನು ಅದನ್ನು ಡಿಸೈಡ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ಈಗ ಬೆರ್ಲಿಯಂ ಮಾಲಿಕ್ಯೂಲ್ನ ತೊಗೊಳ್ಳೋಣ. ಸೊ ಬೆರ್ಲಿಯಂ ಅಂದ್ರೇನು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ ಅಟಾಮಿಕ್ ನಂಬರ್ 4 ಇದೆ, 1s2 2s2 ಇದೆ. ಸೊ ಆಲ್ಟುಗೆದರ್ 1 ಬೆರಿಯಂ ಏನಾಗಿದೆ, 4 ಎಲೆಕ್ಟ್ರಾನ್ ಇದೆ. ಸೊ ಬೆರ್ಲಿಯಂ 2 ತೊಗೊಂಡ್ರೆ ಇಟ್ ಗೋಯಿಂಗ್ ಟು ಹ್ಯಾವ್ 8 ಎಲೆಕ್ಟ್ರಾನ್ಸ್ ಇನ್ ದಿ ಮಾಲಿಕ್ಯುಲರ್ ಆರ್ಬಿಟಲ್ ಥಿ. ಸೊ ಕಂಬೈನಿಂಗ್ ಮಾಡ್ತಾ ಹೋದರೆ ಏನು ಮಾಡ್ತೀನಿ, 1s 2 ಬರ್ಕೊಂಡೆ, ನೆಕ್ಸ್ಟ್ 2sನ ಬರ್ಕೊಂಡೆ. ಸೊ ಹಾಗಾಗಿ ನಾನು ಏನು ಮಾಡ್ತಾ ಹೋಗ್ತೀನಿ, ಎಲ್ಲ ಎಲೆಕ್ಟ್ರಾನ್ಸ್ನ ಫಿಲ್ ಮಾಡ್ತಾ ಹೋಗ್ತೀನಿ. ಸೊ ಈಚ್ ಬಾಂಡಿಂಗ್ ಆ್ಯಂಡ್ ಆಂಟಿ ಬಾಂಡಿಂಗ್ ಆರ್ಬಿಟಲ್ ದೇ ಗೋಯಿಂಗ್ ಟು ಹ್ಯಾವ್ 2 ಎಲೆಕ್ಟ್ರಾನ್ಸ್ ಈಚ್. ಸೊ ಈಗ ನಾನು ಅದನ್ನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ ಏನಾಯಿತು, 2 ಕಡೆಗೂ ಸಿಗ್ಮಾನೇ ಆಗ್ತಾ ಇದೆ. S ಆರ್ಬಿಟಲ್ ಕಂಬೈನ್ ಆದಾಗ ಯಾವಾಗೂ ಸಿಗ್ಮಾನೇ ಆಗುತ್ತೆ. P ಬಂದರೆ ಮಾತ್ರ ಪೈ ಬಾಂಡ್ ಬರೋಂಥ ಎಕ್ಸಿಸ್ಟೆನ್ಸ್ ಇರುತ್ತೆ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮಾಡಿದ್ರೆ ಸಿಗ್ಮಾ 1s2, ಸಿಗ್ಮಾ ಸ್ಟಾರ್ 1s2, ಸಿಗ್ಮಾ 2s2, ಸಿಗ್ಮಾ ಸ್ಟಾರ್ 2s2 ಬಂತು. ಸೊ ಈಗ ಬೆರ್ಲಿಯಂ ಮಾಲಿಕ್ಯೂಲ್ ನನಗೆ ಎಕ್ಸಿಸ್ಟ್ ಆಗುತ್ತಾ ಇಲ್ವಾ ಅಂತ ನಾನು ಕನ್ಸಿಡರ್ ಮಾಡ್ಕೋಬೇಕು ಅಂದರೆ ಬಾಂಡ್ ಆರ್ಡರ್ ಏನಾಗ್ತದೆ, 0 ಆಗ್ತದೆ. ಬಾಂಡ್ ಆರ್ಡರ್ 0 ಅಥವಾ ಅದಕ್ಕಿಂತ ಲೆಸ್ ಇದ್ದರೆ ದಟ್ ಮಾಲಿಕ್ಯೂಲ್ ಡಸ್ ನಾಟ್ ಎಕ್ಸಿಸ್ಟ್, ಇಟ್ ಇಸ್ ಹೈಲಿ ಅನ್ಸ್ಟೇಬಲ್. ಸೊ ಹಾಗಾಗಿ ಈ ಮಾಲಿಕ್ಯೂಲ್ ಎಕ್ಸಿಸ್ಟ್ ಆಗಲ್ಲ. ಸೊ ಅದೇ ರೀತಿ ನಾನೀಗ ಏನು ಮಾಡ್ತಾ ಇದ್ದೀನಿ, ನೈಟ್ರೋಜನ್ ಮಾಲಿಕ್ಯೂಲ್ನ ತೊಗೊಳ್ತಾ ಇದ್ದೀನಿ, P ಆರ್ಬಿಟಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು. ಸೊ ನನಗೆ ನೈಟ್ರೋಜನ್ನ ತೊಗೊಂಡ್ರೆ 1s2 2s2 2p3 ಇದೆ, ಒಟ್ಟು 7 ಎಲೆಕ್ಟ್ರಾನ್ಸ್ ಇದೆ. ಸೊ 7 ಎಲೆಕ್ಟ್ರಾನ್ಸ್ ನಾನು ಏನೇನು ಮಾಡಬೇಕಾಗತ್ತೆ, ಅಕಾಮಡೇಟ್ ಮಾಡಬೇಕಾಗತ್ತೆ. 1s2 2s2 ಆಮೇಲೆ
2p3 ಇದೆ. ಸೊ ನಾನು ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಹಾಗಾಗಿ 2s ಮತ್ತು 2pನ ತೊಗೊಳ್ತಾ ಇದ್ದೀನಿ. 2s ಅಲ್ಲಿ ಏನಾಗ್ತಾ ಇದೆ, ಎರಡೆರಡು ಎಲೆಕ್ಟ್ರಾನ್ ಇದೆ. ಸೊ ಹಂಗೆ ಏನಾಗ್ತಾ ಇದೆ ಅಂದರೆ ಎರಡು ಎಲೆಕ್ಟ್ರಾನ್ ಮಾಲಿಕ್ಯುಲರ್ ಆರ್ಬಿಟಲ್ ತಿರುಗಿ ಬರ್ತಾ, ಎರಡು ಬಾಂಡಿಂಗ್ ಬರ್ತಾ ಇದೆ, ಇನ್ನೆರಡು ಆ್ಯಂಟಿ ಬಾಂಡಿಂಗ್ ಬರ್ತಾ ಇದೆ. ಪಿ ತೊಗೊಂಡ್ರೆ ನನಗೆ ಏನಾಗ್ತಾ ಇದೆ, ಈಚ್ ನೈಟ್ರೋಜನ್ ಆಟಮ್ ವಿಲ್ ಗೋಯಿಂಗ್ ಟು ಹ್ಯಾವ್ 3 ಎಲೆಕ್ಟ್ರಾನ್. ಆಲ್ ಟುಗೆದರ್ ಹೌ ಮೆನಿ ಎಲೆಕ್ಟ್ರಾನ್ಸ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ 6 ಎಲೆಕ್ಟ್ರಾನ್ಸ್. ಸೊ ಅದನ್ನು ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ನಾನು ಕಂಬೈನ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ ಅಂದರೆ, ಫಸ್ಟು ಪೈ ಬಾಂಡ್ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಲೋಯರ್ ಎನರ್ಜಿ, ದೆನ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ದಿ ಸಿಗ್ಮಾ ಬಾಂಡ್. ಸೊ ಅದ್ರ ಪ್ರಕಾರ ನಾನು ಏನು ಮಾಡ್ತಾ ಹೋಗ್ತೀನಿ, ಫಿಲ್ ಮಾಡ್ತಾ ಹೋಗ್ತೀನಿ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ಅಟಾಮಿಕ್ ಆರ್ಬಿಟಲ್ಸು ಕಂಬೈನ್ ಆದಾಗ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರುತ್ತೆ. ಎಷ್ಟು ನಂಬರ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಇರುತ್ತೋ ಅಷ್ಟೇ ನಂಬರ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಥಿಯರಿ ಬರುತ್ತೆ. ಅದರಲ್ಲಿ ಎಕ್ಸಾಕ್ಟ್ಲಿ 3 ಅಷ್ಟೇ ಲೋಯರ್ ಎನರ್ಜಿ ಇರುತ್ತೆ, ಇನ್ನು 3 ಹೈಯರ್ ಎನರ್ಜಿ ಇರುತ್ತೆ. ಹಿಯರ್ ಆಲ್ಸೋ ನಾನು ಏನು ಮಾಡ್ತಾ ಇದ್ದೀನಿ, ಪೈ ಟು ಎಕ್ಸ್, ಪೈ ಟು ವೈ ಅದನ್ನೇನು ಮಾಡ್ಕೊಂಡಿದ್ದೀನಿ, ಲೋಯರ್ ಎನರ್ಜಿ ಇದೆ, ಅದಾದಮೇಲೆ ಸಿಗ್ಮಾ ಇದೆ. ಸೊ ಅದ್ರ ಪ್ರಕಾರ ನಾನು ಏನು ಮಾಡಬೇಕಾಗತ್ತೆ, ಫಿಲ್ ಮಾಡಬೇಕಾಗತ್ತೆ. ಅವಾಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಯಿತು ಅಂದರೆ, ಸಿಗ್ಮಾ 1s2, ಸಿಗ್ಮಾ ಸ್ಟಾರ್ 1s2, ಆ್ಯಕ್ಚುಲಿ 2π ಎಕ್ಸಾಕ್ಟ್ಲಿ ಸೇಮ್ ಇದೆ ಅದು. ಅದಕ್ಕೋಸ್ಕರ ಪೈ 2p y2, ಪೈ 2p x2 ಬರೆದಿದ್ದೀನಿ. ಅದೇ ಥರ ನೆಕ್ಸ್ಟು ಅಂದರೆ ಸಿಗ್ಮಾ 2p z2 ಆಯಿತು. ಸೊ ಆ್ಯಂಟಿ ಬಾಂಡಿಂಗಲ್ಲಿ ಏನೂ ಇಲ್ಲ, ಆ ರೀತಿ ನಾನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರೀತೀನಿ. ಸೊ ನನಗೆ ಈಗ ಬಾಂಡ್ ಆರ್ಡರ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಬಾಂಡ್ ಆರ್ಡರ್ ಏನು ಬಂತು, 3 ಬಂತು. 3 ಅಂದರೆ ಇಟ್ ಗೋಯಿಂಗ್ ಟು ಹ್ಯಾವ್ 3 ಕೋವೆಲೆಂಟ್ ಬಾಂಡ್ಸ್ ಅಂತ. ಇಲ್ಲಿ ಯಾವುದೋ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ, ಮಾಲಿಕ್ಯೂಲ್ ಎಕ್ಸಿಸ್ಟ್ ಆಗುತ್ತೆ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ, ಹಂಗಾಗಿ ಇದು ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ಸೊ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ವಾಸ್ ಸಕ್ಸಸ್ಫುಲಿ ಎಕ್ಸ್ಪ್ಲೈನ್ ಇನ್ ದಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬೇಸ್ಡ್ ಆನ್ ದಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ. ಆಮೇಲೆ ಸಕ್ಸಸ್ಫುಲ್ಲಾಗಿ ಆ ಮಾಲಿಕ್ಯೂಲ್ ಎಕ್ಸಿಸ್ಟ್ ಆಗುತ್ತಾ ಇಲ್ವಾ ಅಂತ ಹೇಳುತ್ತೆ. ಎಷ್ಟು ನಂಬರ್ ಆಫ್ ಕೋವೆಲೆಂಟ್ ಬಾಂಡ್ ಬರುತ್ತೆ ಇದ್ರ ಬಗ್ಗೆ ನನಗೆ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗುತ್ತೆ. ಅದೇ ರೀತಿ ನಾನು ಈಗ ಏನು ಮಾಡ್ತೀನಿ, ಆಕ್ಸಿಜನ್ನ ಮಾಲಿಕ್ಯೂಲ್ನ ತೊಗೊಳ್ತೀನಿ. ಆಕ್ಸಿಜನ್ಗೆ 8 ಇದೆ, 1s2, 2s2, 2p4 ಇದೆ. ಆವಾಗ ಅದನ್ನು ಅದೇ ಪ್ರಕಾರ ಹಿಂದಿನ ಥರ ಮಾಡಿದ್ದೀನಲ್ಲ ಹಾಗೆ ಥರ ಏನು ಮಾಡ್ತಾ ಹೋಗ್ತೀನಿ. 2 ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆದಾಗ 2 ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ. ಒನ್ ಹ್ಯಾವಿಂಗ್ ದಿ ಹೈಯರ್ ಎನರ್ಜಿ, ಅದರ್ ಒನ್ ಹ್ಯಾವಿಂಗ್ ದಿ ಲೋಯರ್ ಎನರ್ಜಿ. ಸೊ ಲೋಯರ್ ಎನರ್ಜಿನ ಫಸ್ಟ್ ಫಿಲ್ ಮಾಡಬೇಕು, ಆಮೇಲೆ ಹೈಯರ್ ಎನರ್ಜಿ ಬರಬೇಕು. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ, ನಿಮಗೆ ಆಕ್ಸಿಜನ್ ಮಾಲಿಕ್ಯೂಲಲ್ಲಿ ಪೈ ಆರ್ಬಿಟಲ್ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಲೋಯರ್ ಎನರ್ಜಿ. ವಿ ಆರ್ ಇನ್ಕ್ರೀಸಿಂಗ್ ಇನ್ ದಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಮಾಲಿಕ್ಯೂಲ್, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಎನರ್ಜಿ. ನೈಟ್ರೋಜನ್ಗೆ ಏನಾಯಿತು ಅಂದರೆ ಪೈ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಲೋಯರ್ ಎನರ್ಜಿ. ಆಕ್ಸಿಜನ್ಗಾದರೆ ಏನಾಯಿತು, ಸಿಗ್ಮಾಗೆ ನಿಮಗೆ ಜಾಸ್ತಿ, ಸಿಗ್ಮಾ ಪಿ ವಿಲ್ ಗೋಯಿಂಗ್ ಟು ಹ್ಯಾವ್ ಲೋಯರ್ ಎನರ್ಜಿ ಕಂಪೇರ್ಡ್ ಟು ದಟ್ ಆಫ್ ಪೈ 2p. ಸೊ ಅದೇ ರೀತಿ ಎಲ್ಲನೂ ಆ್ಯಡ್ ಮಾಡ್ತಾ ಹೋದಾಗ ನನಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ ಅಂದರೆ, ಸಿಗ್ಮಾ 1s2, ಸಿಗ್ಮಾ ಸ್ಟಾರ್ 1s2, ಸಿಗ್ಮಾ 2s2, ಸಿಗ್ಮಾ ಸ್ಟಾರ್ 2s2, ಪೈ 2p z2, ಪೈ 2px ಈಕ್ವಲ್ಸ್ ಪೈ 2py ಇಸ್ ಈಕ್ವಲ್ ಟು, ಅದಾದಮೇಲೆ ಈಗ 2 ಅನ್ಪೇರ್ಡ್ ಎಲೆಕ್ಟ್ರಾನ್ ಬಂತು, ಅದಾದಮೇಲೆ 2 ಅನ್ಪೇರ್ಡ್ ಎಲೆಕ್ಟ್ರಾನ್ ಉಳ್ಕೊಳ್ತು. ಅವೆರಡು ಈಕ್ವಲ್ ಆಗಿರೋದಕ್ಕೋಸ್ಕರ ಫಸ್ಟ್ ಪೈ 2px ಸ್ಟಾರ್ 1, 2py ಸ್ಟಾರ್ 1 ಅದು ಒಂದೊಂದಕ್ಕೆ ಒಂದೊಂದು ಹಾಕ್ತೀನಿ, ಪೇರ್ ಮಾಡಲ್ಲ, ಅದನ್ನು ಸಿಂಗಲ್ ಆಗಿ ಇಡ್ತೀನಿ. ಸೊ ಈಗ ನಾನು ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಬೇಕು. ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಿದಾಗ ನಂಬರ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, 10 ಇದೆ. ಆ್ಯಂಟಿ ಬಾಂಡಿಂಗ್ ಎಷ್ಟಿದೆ, 6 ಇದೆ. 10 - 6 ಏನಾಯಿತು, 4 ಆಯಿತು. 4 ಡಿವೈಡೆಡ್ ಬೈ 2 ಅಂದರೆ 2 ಆಯಿತು. ಸೊ ಇಟ್ ಗೋಯಿಂಗ್ ಟು ಹ್ಯಾವ್ 2 ಕೋವೆಲೆಂಟ್ ಬಾಂಡ್ಸ್. ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ, 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ದೇರ್ಫೋರ್ ಇಟ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್, ವಿಚ್ ವಾಸ್ ಅನೇಬಲ್ ಟು ಎಕ್ಸ್ಪ್ಲೇನ್ ಯೂಸಿಂಗ್ ವೇಲೆನ್ಸ್ ಬಾಂಡ್ ಥಿಯರಿ. ವೇಲೆನ್ಸ್ ಬಾಂಡ್ ಥಿಯರಿ ಪ್ರಕಾರ ಅದನ್ನು ಹೇಳೋಕ್ಕಾಗ್ತಿಲ್ಲ. ವೇಲೆನ್ಸ್ ಬಾಂಡ್ ಥಿಯರಿ ತೊಗೊಂಡ್ರೆ ಆಕ್ಸಿಜನ್ ಮಾಲಿಕ್ಯೂಲ್ ಏನಾಗ್ತಿತ್ತು ಅಂದರೆ ಡಯಾಮ್ಯಾಗ್ನೆಟಿಕ್ ಥರ ಎಕ್ಸ್ಪ್ಲೇನ್ ಮಾಡಿದ್ರು ಅವರು. ಆದರೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಸಕ್ಸಸ್ಫುಲಿ ಎಕ್ಸ್ಪ್ಲೈನ್ಸ್ ದಿ ಪ್ಯಾರಾಮ್ಯಾಗ್ನೆಟಿಕ್ ನೇಚರ್ ಆಫ್ ಆಕ್ಸಿಜನ್. ಇದು ಆಕ್ಸಿಜನ್ ಮಾಡ್ತಾ ಹೋಗುತ್ತೆ. ಎಗೇನ್ ಅದೇ ಥರ ಕಂಪ್ಯಾರಿಸನ್ ಮಾಡ್ತಾ ಹೋದರೆ ನಾನು, ಸೊ ಬಾಂಡ್ ಆರ್ಡರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೌ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಬಾಂಡ್ ಆರ್ಡರ್. ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು ಹಾಫ್ ಆಫ್ ನಂಬರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಡಿಫ್ರೆನ್ಸ್ ಆ್ಯಂಟಿಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಅದನ್ನು ಮಾಡಿಕೊಂಡು ಮಾಡಬೇಕಾಗುತ್ತೆ. ಅದು ಬೇಕು ಅಂದರೆ ನಾನು ಏನು ಮಾಡಬೇಕು, ಮಾಲಿಕ್ಯುಲರ್ ಆರ್ಬಿಟಲ್ ಡಯಾಗ್ರಾಮ್ ಬರೀಬೇಕು. ಬರೆದ್ಬಿಟ್ಟು ಎಷ್ಟೆಷ್ಟು ಎಲೆಕ್ಟ್ರಾನ್ ಅಕಾಮಿಡೇಟ್ ಆಗಿದೆ ಅಂತ ಬರೀಬೇಕು. ಸೊ ಅದೇ ಥರ ನಾನು ಏನು ಮಾಡ್ಬೋದು, ಐ ಕ್ಯಾನ್ ಈಸಿಲಿ ಕಂಪೇರ್. O2 ಇದೆ ಅಂತ ತಿಳ್ಕೊಂಡು ಆಕ್ಸಿಜನ್ನ ತೊಗೊಂಡ್ರೆ ಆವಾಗ ಬಾಂಡ್ ಆರ್ಡರ್ ಎಷ್ಟಾಗುತ್ತೆ, 2 ಆಗುತ್ತೆ. O2 ಪ್ಲಸ್ನ ತೊಗೊಂಡ್ರೆ ಆವಾಗ ಬಾಂಡ್ ಆರ್ಡರು 2.5 ಆಗುತ್ತೆ. ಬಿಕಾಸ್ ಪ್ಲಸ್ ಇರೋದಕ್ಕೆ ಒಂದು ಎಲೆಕ್ಟ್ರಾನ್ ಕಡಿಮೆ ಆಗಿರುತ್ತೆ. ಒಂದು ಎಲೆಕ್ಟ್ರಾನ್ ಕಡಿಮೆ ಇರೋದಕ್ಕೆ ನನಗೆ ಆ್ಯಂಟಿಬಾಂಡಿಂಗ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಹಾಗಾಗಿ 2.5 ಆಗುತ್ತೆ. ನೆಕ್ಸ್ಟ್ O2 ಮೈನಸ್ ಇದೆ, ಅಲ್ಲೇನಾಗ್ತದೆ 2 ಎಲೆಕ್ಟ್ರಾನ್ಸ್ನ ನಾನು ಎಕ್ಸ್ಟ್ರಾ ಮಾಡಿದ್ದೀನಿ. ಅವಾಗ ಏನಾಯಿತು, ಬಾಂಡ್ ಆರ್ಡರ್ 1 ಆಯಿತು. 2 ಮೈನಸ್ನ ತೊಗೊಳ್ತೀನಿ, ಅವಾಗ 2 ಎಲೆಕ್ಟ್ರಾನ್ ನಾನು ಏನು ಮಾಡಿದ್ದೀನಿ, ರಿಮೂವ್ ಮಾಡಿದ್ದೀನಿ. 2 ಮೈನಸ್ ಅಂದರೆ 1 ಎಲೆಕ್ಟ್ರಾನ್ ಆ್ಯಡ್ ಮಾಡಿದ್ದೀನಿ. ಸೊ ಅವಾಗ ಏನಾಯ್ತದು, 1.5 ಆಯಿತು. ಸೊ ಲೈಕ್ ದಿಸ್ ಐ ಕ್ಯಾನ್ ಈಸಿಲಿ ಕಂಪೇರ್ ವೆದರ್ ದಟ್ ಮಾಲಿಕ್ಯೂಲ್ ಎಕ್ಸಿಸ್ಟ್ ಆರ್ ನಾಟ್. ಅಗೇನ್ ನಾನು ಬಾಂಡ್ ಆರ್ಡರ್ ಮೇಲೆ ಐ ಕ್ಯಾನ್ ಈಸಿಲಿ ಕಂಪೇರ್ ಹೌ ಮೆನಿ ನಂಬರ್ ಆಫ್ ಬಾಂಡ್ಸ್ ಆರ್ ಫಾರ್ಮ್ಡ್ ಇನ್ ದಿ ಮಾಲಿಕ್ಯೂಲ್. ಸೊ ಮೇಲೆ ಅದ್ರ ಮೇಲೆ ನಾನು ಅದನ್ನು ಡಿಸೈಡ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ಈಗ ಬೆರ್ಲಿಯಂ ಮಾಲಿಕ್ಯೂಲ್ನ ತೊಗೊಳ್ಳೋಣ.
ಸೊ ಬೆರಿಲಿಯಮ್ ಅಂದ್ರೇನು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ ಅಟಾಮಿಕ್ ನಂಬರ್ 4 ಇದೆ, 1s2 2s2 ಇದೆ. ಸೊ ಆಲ್ಟುಗೆದರ್ ಬೆರಿಲಿಯಮ್ ಏನಾಗಿದೆ 4 ಎಲೆಕ್ಟ್ರಾನ್ ಇದೆ. ಸೊ ಬೆರಿಲಿಯಮ್ 2 ತೊಗೊಂಡ್ರೆ ಇಟ್ ಗೋಯಿಂಗ್ ಟು ಹ್ಯಾವ್ 8 ಎಲೆಕ್ಟ್ರಾನ್ಸ್ ಇನ್ ದಿ ಮಾಲಿಕ್ಯುಲರ್ ಆರ್ಬಿಟಲ್ ಟಿ. ಸೊ ಕಂಬೈನಿಂಗ್ ಮಾಡ್ತಾ ಹೋದ್ರೆ ಏನು ಮಾಡ್ತೀನಿ, 1s 2 ಬರ್ಕೊಂಡೆ, ನೆಕ್ಸ್ಟ್ 2sನ ಬರ್ಕೊಂಡೆ. ಸೊ ಹಾಗಾಗಿ ನಾನು ಏನು ಮಾಡ್ತಾ ಹೋಗ್ತೀನಿ, ಎಲ್ಲ ಎಲೆಕ್ಟ್ರಾನ್ಸ್ನ ಫಿಲ್ ಮಾಡ್ತಾ ಹೋಗ್ತೀನಿ.